ಹಾಯ್ ಎವ್ರಿವನ್, ನಮಸ್ತೆ, ವೆಲ್ಕಮ್ ಟು ಮೈ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಕ್ ಮಾಡ್ತಾ ಇದ್ದೀನಿ. ಸೊ ಕೇಕ್ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಕೇಕ್ ಬೇಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೇಕ್ ಟಿನ್ ತಗೋಬೇಕು. ಓಕೆ, ಒಂದು ಪ್ಯಾನ್ ರೆಡಿ ಮಾಡ್ಕೋಬೇಕು ಫಸ್ಟು. ಸೊ ಇಫ್ ಯು ಹ್ಯಾವ್ ಬಟರ್ ಅಥವಾ ಆಯಿಲ್ ಏನಾದರೂ ಇರಲಿ, ಒಂದು ಸ್ವಲ್ಪ ಹಾಕಿ, ಓಕೆ, ಒಂದು ಫ್ಯೂ ಡ್ರಾಪ್ ಹಾಕಿ ನೀಟಾಗಿ ಬ್ರಷ್ ತೊಗೊಂಡು ಗ್ರೀಸ್ ಮಾಡ್ಕೋಬೇಕು. ಓಕೆ, ಯಾವುದೂ ಕೂಡ ಒಂದು ಸ್ವಲ್ಪನೂ ಉಳ್ಕೋಬಾರ್ದು. ಓಕೆ, ಈ ರೀತಿಯಾಗಿ ಕಂಪ್ಲೀಟ್ಲಿ ಪೂರ್ತಿ ಟಿನ್ನನ್ನು ನೀವು ಗ್ರೀಸ್ ಮಾಡ್ಕೋಬೇಕು ಆಯಿಲ್ ಅಥವಾ ಬಟರಿಂದ. ಇದೇನೂ ಮಾಡ್ಕೋಬಾರ್ದು ಅಂತಂದರೆ ಪ್ಯಾಚ್ಮೆಂಟ್ ಪೇಪರ್ ಅಥವಾ ಬಟರ್ ಪೇಪರ್ ಅಂತಲೂ ಕೂಡ ಸಿಗುತ್ತೆ. ಸೊ ಅದನ್ನು ನೀವು ಕಟ್ ಮಾಡಿ ಡೈರೆಕ್ಟ್ಲಿ ಹಾಕ್ಕೊಂಡ್ಬಿಟ್ರೆ ಓಕೆ, ಇವೆಲ್ಲ ಆಯಿಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸರಿನಾ? ಸೊ ಆಯಿಲ್ ಮಾಡಿದಾದಮೇಲೆ ಒಂದು ಸ್ಪೂನಷ್ಟು ಮೈದಾ ಹಾಕ್ಕೊಳ್ಳಿ. ಅದಕ್ಕೆ ಮೈದಾ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಡಸ್ಟ್ ಮಾಡ್ಕೊಳ್ಳಿ. ಓಕೆ, ಮೈದಾವನ್ನು ಡಸ್ಟ್ ಮಾಡಿಕೊಂಡು ಎಕ್ಸಸ್ ಏನು ಉಳ್ಕೊಂಡಿರ್ತದೆ ನೋಡಿ, ಅದನ್ನು ತೆಗೆದುಬಿಡಿ. ಇಷ್ಟು ಮಾಡಿಬಿಟ್ರೆ ಎಸ್, ಈ ಒಂದು ಕೇಕ್ ಟಿನ್ ಇಲ್ಲಿ ರೆಡಿ ಆಯಿತು. ಓಕೆ, ಫಸ್ಟ್ ಇದನ್ನೇ ರೆಡಿ ಮಾಡ್ಕೋಬೇಕು. ನಾನು ಓನನ್ನು ಕೂಡ ಪ್ರೀ ಹೀಟ್ ಮಾಡಿ ಇಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 10 ಮಿನಿಟ್ ಪ್ರೀ ಹೀಟ್ ಆಗಿರಬೇಕು. ಇಲ್ಲಿ ನಾನು ವಿಸ್ಕರ್ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸಿಗುತ್ತಲ್ವ, ಅದಕ್ಕೆ ಅಟ್ಯಾಚರ್ ಇರ್ತದೆ. ಸೊ ಅದನ್ನು ನಾನು ಇಲ್ಲಿ ಹೊಂದಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವಿಸ್ಕರ್ ಇಲ್ಲ ಅಂತಂದರೆ ಡೋಂಟ್ ವರಿ, ಹ್ಯಾಂಡ್ ವಿಸ್ಕರ್ ಸಿಗುತ್ತಲ್ವ, ಅದರಲ್ಲೇನೂ ಕೂಡ ನೀವು ವಿಸ್ಕ್ ಮಾಡ್ಬೋದು. ಬಟ್ ಅದೊಂದು ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಓಕೆ, ಸೊ ನಾನಿವತ್ತು ಕೇಕು ಎಗ್ ಜೊತೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನನಗೆ ಸಮಯ ಸಿಕ್ಕಾಗ ನಾನು ಎಗ್ಲೆಸ್ ಕೇಕ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದನ್ನು ಅಟ್ಲೀಸ್ಟ್ ಒಂದು 3 ಮಿನಿಟ್ ಆದರೂ ವಿಸ್ಕ್ ಮಾಡ್ಕೋಬೇಕು. ವಿಸ್ಕ್ ಮಾಡಾದಮೇಲೆ ಓಕೆ, ಸೊ 1 ಕಪ್ ಇದಕ್ಕೆ ಶುಗರ್ ಹಾಕಿ. ನಾನು ಯಾವುದೇ ರೀತಿಯಾಗಿ ಗ್ರಾಮ್ಸಲ್ಲಿ ಅದು ಇದರಲ್ಲಿ ಲೆಕ್ಕ ಹಾಕಲ್ಲ, ಡೈರೆಕ್ಟ್ಲಿ ಹಾಕಿಬಿಡ್ತೀನಿ. ಬಿಕಾಸ್ ಅದು ರೂಢಿ ಆಗಿಬಿಟ್ಟಿದೆ ನನಗೆ ಇದೆಲ್ಲ ಮಾಡಿ ಮಾಡಿ. ಸೊ 1 ಕಪ್ ನೀವು ಇಲ್ಲಿ ಶುಗರ್ ತೊಗೊಳ್ಳಿ. ಅದು ಶುಗರ್ ಹೆಂಗಂದರೆ ಪೌಡ್ರ್ ಶುಗರ್. ಓಕೆ, ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. 1 ಕಪ್ ಶುಗರ್ ಹಾಕ್ಕೊಳ್ಳಿ. 1 ಕಪ್ ಶುಗರ್ ಹಾಕಿದರೆ 1.5 ಕಪ್ ಅಷ್ಟು ಏನಪ್ಪ ಅಂತಂದರೆ 1.5 ಕಪ್ ಅಷ್ಟು ಮೈದಾ ಹಾಕ್ಕೋಬೇಕಾಗತ್ತೆ ಆಮೇಲೆ. ಹಾಗಾಗಿ ಸೊ 1 ಕಪ್ಪು ಶುಗರ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಪೌಡ್ರ್ ಶುಗರ್, ಹೋಲ್ ಶುಗರ್ ಅಲ್ಲ. ಓಕೆ, ಶುಗರನ್ನ ಮಿಕ್ಸರ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಅದು ಆದಮೇಲೆ ಮತ್ತೊಮ್ಮೆ ಇದನ್ನು ವಿಸ್ಕರ್ನ ನೀವು ಆನ್ ಮಾಡಿಕೊಂಡು ಈ ರೀತಿಯಾಗಿ ವಿಸ್ಕ್ ಮಾಡ್ತಾ ಹೋಗಿ, ಬೀಟ್ ಮಾಡ್ತಾ ಹೋಗಿ. ಸೊ ಬೀಟ್ ಮಾಡಿದ್ದಾದಮೇಲೆ ನೋಡ್ಕೋಬೋದು ಎಷ್ಟು ಬ್ಯಾಟರ್ ಫ್ಲಪ್ಪಿ ಆಗತ್ತೆ ಇದು. ಅಂದರೆ ಲೈಕ್ ವೈಟ್ ಫೋಮ್ ಥರ ಕಾಣ್ತಾ ಹೋಗುತ್ತೆ ಇದು. ಸೊ ಈ ಒಂದು ಸ್ಟೇಜ್ ಮಟ್ಟ ಇದನ್ನು ನಾವು ಬೀಟ್ ಮಾಡಬೇಕಾಗತ್ತೆ. ಓಕೆನಾ? ಆವಾಗಲೇ ಕೇಕು ಸ್ಪಾಂಜಿ ಆಗಿ ಬರೋದು. ನಾವು ಟೀ ಕೇಕ್ ಮಾಡ್ತಾ ಇದ್ದೀವಲ್ವಾ, ಸೊ ಸ್ಪಾಂಜಿಗೆ ಇದೇ ರೀತಿಯಾಗಿ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಬೀಟ್ ಮಾಡಿದಾದಮೇಲೆ ನೀವು ಇದಕ್ಕೆ ಎಸೆನ್ಸ್ ಹಾಕ್ಕೋಬೇಕು. ಬಿಕಾಸ್ ಎಗ್ಗದು ಸ್ಮೆಲ್ ಇರುತ್ತಲ್ವ. ಸೊ ಇಫ್ ಯು ಹ್ಯಾವ್ ವೆನಿಲಾ ಎಸೆನ್ಸು ನೀವು ಅದನ್ನು ಹಾಕ್ಕೊಳ್ಳಿ. ನನ್ನ ಕಡೆ ಪೈನಾಪಲ್ ಎಸೆನ್ಸ್ ಇತ್ತು, ಸೊ ನಾನು ಅದನ್ನು ಹಾಕ್ಕೋತಾ ಇದ್ದೀನಿ. ಬೇಸಿಕಲಿ ಎಸೆನ್ಸ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಎಗ್ಗದು ಅದು ಒಂದು ರಾ ಸ್ಮೆಲ್ ಇರುತ್ತಲ್ವ, ಅದು ಹೋಗಬೇಕಂತ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು ಇಷ್ಟೊಂದು ಚೆನ್ನಾಗಿ ಎರಡು ಪಟ್ಟು ಹೆಚ್ಚಾಗಿಬಿಟ್ಟಿದೆ. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಎಗ್ ಬೀಟ್ ಮಾಡಿದ್ರಿಂದ ಅದು ಒಂದು ಬ್ಯಾಟ್ರು, ಈಗಿನ ಬ್ಯಾಟ್ರ್ ನೋಡಿ ಅದು ಎಷ್ಟು ಫ್ಲಪ್ಪಿ ಆಗಿಬಿಟ್ಟಿದೆ. ಓಕೆ, ಇದಕ್ಕೆ ನೋಡಿ ಒಂದು 1/2 ಟೀ ಸ್ಪೂನಷ್ಟು, ಓಕೆ ನೋಡಿ ಇಲ್ಲಿ ನೋಡ್ಕೋಬೋದು, ಇಷ್ಟು ನಾನು ಬೇಕಿಂಗ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಮೈದಾಗೆ. ಓಕೆ, 1 ಕಪ್ ಅಷ್ಟು ಶುಗರ್ ತೊಗೊಂಡ್ರೆ ಅದಕ್ಕೆ ಮ್ಯಾಕ್ಸಿಮಮ್ 1.5 ಕಪ್ ಅಷ್ಟು ನೀವು ಮೈದಾ ತೊಗೋಬೇಕಾಗತ್ತೆ. ಅದೇ ಮೈದಾಗೆ ಒಂದು 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಈ ಒಂದು ಬೇಕಿಂಗ್ ಪೌಡ್ರು ಆ್ಯಂಡ್ ಮೈದಾವನ್ನು ನಿಧಾನಕ್ಕೆ, ಓಕೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಲೈಟಾಗಿ ಮಿಕ್ಸ್ ಮಾಡಬೇಕು. ವೈ? ಬಿಕಾಸ್ ಆಲ್ರೆಡಿ ಅದರಲ್ಲಿ ಏರ್ ಇರುತ್ತಲ್ವಾ, ಅದು ಎಗ್ ಆ್ಯಂಡ್ ಶುಗರ್ ಒಂದು ಬ್ಯಾಟ್ರಲ್ಲಿ. ಸೊ ನಾವು ಇವಾಗ ಇದನ್ನು ಗರ ಗರ ತಿರುಗಿಸಿ ಇಟ್ಬಿಟ್ವಿ ಅಂದರೆ ಅದೆಲ್ಲ ಏರ್ ಹೋಗಿಬಿಡ್ತದೆ. ಕೇಕ್ ಡೆನ್ಸ್ ಆಗುತ್ತೆ. ಓಕೆ, ಫ್ಲಫಿ ಆಗಲ್ಲ, ಸ್ಪಾಂಜ್ ರೀತಿ ರೆಡಿ ಆಗಲ್ಲ. ಸೊ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಮೈದಾ ಆ್ಯಡ್ ಮಾಡ್ತಾ ನೋಡಬೇಕು. ಎಕ್ದಮ್ ಲೈಟ್ ಹ್ಯಾಂಡ್ಲೇ ನೀವು ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇದರಲ್ಲಿ, ಹಾಗಾಗಿ ನಿಮಗೆ ಫಾಸ್ಟ್ ಕಾಣ್ತಿರಬೇಕು. ಬಟ್ ಎಸ್, ನಾನು ಇದನ್ನು ಭಾಳ ಸ್ಲೋಲಿ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸ್ಮೂತ್ ಬ್ಯಾಟರ್ ರೆಡಿ ಆಗಬೇಕು. ಆ್ಯಂಡ್ ಒಂದೇ ಸೈಡ್ ತಿರುಗಿಸ್ಬೇಕು ರೀ, ತಿರ್ಗಾ ಮಿರ್ಗಾ ತಿರುಗಿಸ್ಕೋತ ಕುಂದ್ರಬಾರ್ದು. ಒಂದೇ ಸೈಡ್ಗೆ, ಯಾವ ಸೈಡಿಗೆ ತಿರುಗಿಸ್ತಿರ್ತಿರಲ್ಲ ಅದೇ ಸೈಡ್ಗೆ ತಿರುಗಿಸ್ಬೇಕು. ಸೊ ಎಸ್, ಇಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಟಿನ್ಗೆ ನಾನು ಬ್ಯಾಟರ್ನ ಪೋರ್ ಮಾಡ್ತಾ ಇದ್ದೀನಿ. ಇದಕ್ಕೆ ರಿಬನ್ ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ, ನೋಡ್ಕೋಬೋದು ನೀವು. ಇಷ್ಟು ಚೆನ್ನಾಗಿ ಆ ಬ್ಯಾಟರ್ ನೀಟಾಗಿ ರೆಡಿ ಆದಮೇಲೆ ಒಂದು 2-3 ಟೈಮ್ ಟ್ಯಾಪ್ ಮಾಡಬೇಕು ಈ ರೀತಿಯಾಗಿ. ಸೊ ಟ್ಯಾಪ್ ಮಾಡಿದ ಮೇಲೆ ಏನಾಗುತ್ತೆ, ಅದು ಏನಾದರೂ ಒಳಗೆ ಏರ್ ಬಬಲ್ಸ್ ಇತ್ತಂದರೆ ಅದು ಒಡೆದು ಹೋಗುತ್ತೆ. ಕೇಕ್ ಈವನ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗಿರ್ತದೆ. ಓಕೆ, ಸೊ ನಾನಿಲ್ಲಿ ಪ್ರೀ ಹೀಟೆಡ್ ಆಗಿರುವಂಥ ಓವನಲ್ಲಿ ಅಟ್ಲೀಸ್ಟ್ 45 ಮಿನಿಟ್ವರೆಗೂ ಬೇಕ್ ಮಾಡ್ಕೊಂಡಿದ್ದೀನಿ 180 ಡಿಗ್ರಿ ಸೆಲ್ಸಿಯಸ್ ಮೇಲೆ. ಓಕೆನಾ? ಸೊ ಇದನ್ನು ನೀವು ಕಡಾಯಿ ಒಳಗೆ ಅಥವಾ ಕುಕ್ಕರಲ್ಲಿ ನೀವು ಬೇಕ್ ಮಾಡ್ತಾ ಇದ್ರಿ ಅಂದರೆ 1 ಅವರ್ ಅಂತೂ ಅಟ್ಲೀಸ್ಟ್ ಬೇಕು. 60 ಮಿನಿಟ್ ಆದರೂ ಬೇಕೇ ಬೇಕು ಅದಕ್ಕೆ. 0 ಫ್ಲೇಮ್ ಮೇಲೆ ಅದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ, ಒಲೆ ಮೇಲೆ ಮಾಡಿದರೆ. ಓಕೆನಾ?
ಸೊ ಇಲ್ಲಿ ಕೇಕ್ ಬೇಕಾಯಿತು ನಂದು. ಓಕೆ, ಕೇಕ್ ಬೇಕಾದ ಮೇಲೆ ನಾನು ಕೇಕನ್ನು ಹೊರಗಡೆ ತೆಗಿತಾ ಇದ್ದೀನಿ. ಭಾಳ ಬಿಸಿ ಇರುತ್ತೆ, ಸೊ ನೀವು ಹ್ಯಾಂಡ್ ಗ್ಲೌಸ್ ಆದರೂ ಯೂಸ್ ಮಾಡಿ ಅಥವಾ ಕಿಚನ್ ಟಾಲ್ ಆದರೂ ಕೂಡ ಯೂಸ್ ಮಾಡಿಕೊಂಡು ತೆಗಿಬೋದು. ಇಲ್ಲಿ ನೋಡ್ಕೋಬೋದು ಕೇಕ್ ಯಾವ ರೀತಿ ಬೇಕಾಗಿದೆ ಅಂತ. ನಾನು ಫಸ್ಟು ಚೆಕ್ ಮಾಡ್ತಾ ಇದ್ದೀನಿ ಒಂದು ನೈಫ್ ಹಾಕಿ. ಇಫ್ ನೈಫ್ ಕ್ಲೀನಾಗಿ ಬಂದಿದೆ ಅಂತಂದಮೇಲೆ ಎಸ್, ಕೇಕ್ ಪೂರ್ತಿಯಾಗಿ ಬೇಕಾಗಿದೆ ಅಂತ. ಸೊ ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಬೇಕಾಗಿದೆ. ಸೊ ಕೇಕ್ ಬೇಕಾದಮೇಲೆ ಅದು ಬಿಸಿ ಬಿಸಿದೇ ಅನ್ಮೋಲ್ಡ್ ಮಾಡಬಾರ್ದು. ಓಕೆ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅದನ್ನು. ಅಟ್ಲೀಸ್ಟ್ ಒಂದು 30 ಮಿನಿಟ್ ಅಥವಾ 40 ಮಿನಿಟ್ ಆದರೂ ಅದು ಪೂರ್ತಿ ಕೂಲ್ ಡೌನ್ ಆಗ್ತದಲ್ವ ಕೇಕು, ಆಮೇಲೆ ಅದಕ್ಕೆ ಅನ್ಮೋಲ್ಡ್ ಮಾಡಬೇಕಾಗತ್ತೆ ನಾವು. ಸರಿನಾ? ಮೀನ್ವೈಲ್ ನಾನಿಲ್ಲಿ ಬಜ್ಜಿ ಮಾಡ್ತಾ ಇದ್ದೀನಿ, ಬಿಕಾಸ್ ಮಕ್ಕಳೆಲ್ಲ ಕೇಳ್ತಾ ಇದ್ರು ಮನೆಯಲ್ಲಿ. ಸೊ ಎಸ್, ಆ ಸಮಯದಲ್ಲಿ ನಾನಿಲ್ಲಿ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಚೆನ್ನಾಗಾಗಿದ್ದು. ಸೊ ನಾನಿಲ್ಲಿ ಮಾಡ್ತಾ ಇರೋದು ಆನಿಯನ್ ಬಜ್ಜಿ. ಓಕೆ, ಸೊ ನಿಮ್ಗೆಲ್ರಿಗೂ ಕೂಡ ಇಷ್ಟ, ಸೊ ನನಗೂ ಕೂಡ ಪರ್ಸ್ನಲಿ ಇಷ್ಟ. ಸೊ ಕೇಕ್ ಕೂಲ್ ಡೌನ್ ಆಗಿತ್ತು. ಸೊ ಜಸ್ಟ್ ಈ ರೀತಿಯಾಗಿ ಒಂದು ಪ್ಲೇಟ್ ಮೇಲೆ ಅಪ್ಸ್ ಆ್ಯಂಡ್ ಡೌನ್ ಮಾಡಿ ತೆಗಿಬೇಕು. ಸೊ ನೋಡಿ ಇಷ್ಟು ನೀಟಾಗಿ ಬಂದಿದೆ ಅಂತ. ಓಕೆ, ಜಸ್ಟ್ ಒನ್ ಟೈಮ್ ಟ್ಯಾಪ್ ಮಾಡಿದರೆ ಬಂದಿದೆ. ಈವನ್ಲಿ ಬೇಕಾಗಿದೆ, ಎಲ್ಲಿಯೂ ಕೂಡ ಆ ಕಡೆ ಈ ಕಡೆ ಓಕೆ ಹಸಿ ಹಸಿ ಉಳ್ಕೊಂಡಿಲ್ಲ. ನಾನಿಲ್ಲಿ ಕೇಕ್ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟು ಸ್ಪಾಂಜಿ ಆಗಿದೆ, ನೋಡ್ಕೋಬೋದು ನೀವು. ಓಕೆ, ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಕೇಕು. ಸೊ ನೀವು ಪ್ಲೇನ್ ಕೇಕ್ ಅಂತ ಬೇಕ್ರಿಯಲ್ಲಿ ತೊಗೊಂಬರ್ತೀರಲ್ವ, ಅದೇ ಕೇಕ್ ಇದು. ಓಕೆನಾ? ಅದಕ್ಕೆ ಅವರು ಯೆಲ್ಲೋ ಕಲರ್ ಹಾಕಿರ್ತಾರೆ, ಬಟ್ ನಾನು ಇಲ್ಲಿ ಯಾವುದೇ ಕಲರನ್ನು ಹಾಕ್ತಾ ಇಲ್ಲ. ಮನೆಯಲ್ಲಿ ಮಾಡಿರೋದಲ್ವ, ಸೊ ಏನು ಕಲರ್ ಹಾಕೋದು ಅಂತ ನಾನು ಹಾಕಿಲ್ಲ. ಇಲ್ಲಿ ನೋಡ್ಕೋಬಹುದು ಎಷ್ಟು ಈವನ್ಲಿ ಬೇಕಾಗಿದೆ. ಸೊ ಯಾವ ರೀತಿಯಾಗಿ ಬೇಕ್ರಿಯಲ್ಲಿ ಇರುತ್ತೆ ಅದೇ ಟೈಪು ನಾನು ಮನೆಯಲ್ಲೇ ಇದನ್ನು ಮಾಡಿರೋದು. ಸೊ ಟೀ ಟೈಮ್ ಕೇಕ್ ಇದು. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ.